ಇಲ್ಲ ನನಗೆ ಹಿಂಗೆ ಮಾಡಬೇಡ್ರಿ. ಇನ್ನು ಪ್ರೆಗ್ನೆಂಟ್ ಆದಮೇಲೆ ಪಪ್ಪಾಗೆ ಹೆಲ್ಪ್ ಮಾಡ್ತೀನಿ. ನಾ ಬೀಂಗ್ ಇಂಜಿನಿಯರ್, ನೀ ಹೆಂಗೆ ಪಪ್ಪಾಗೆ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲ ಮದು ವೀಕ್ಷಕರಿಗೆ. ಸೊ ಫೈನಲಿ ವೇಟ್ ಈಸ್ ಓವರ್. ಕಿಚನ್ ರೆನೋವೇಷನ್ ಶುರು ಆಗೈತ್ರಿ. ಆ್ಯಂಡ್ ಗಾಡಿ ಎಲ್ಲ ಒಡ್ಸತ್ತೀವಿ. ಯಾವ್ಯಾವ ಗಾಡಿ ಅಂತ ಕೇಳ್ತೇನೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ನಾವು ಯಾವ್ಯಾವ ಗಾಡಿ ಒಡ್ಸತ್ತೇವೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸೊ ವೆಲ್ಕಮ್ ಬ್ಯಾಕ್. ಪ್ಲೇಟ್ ಇದು ಸಾರಿ ಚಮಚ ಇಡಕ್ಕಾಗಿದೆ. ಮತ್ತೆ ಇದು ಏನಕ್ಕೆ ಯೂಸ್ ಆಗ್ತದೆ ರೀ? ये मतलब सेम करना है तो भी सेम भी कर सकते हैं. ಅಲ್ಲಲ್ಲ, हाँ स्पून वगैरह के लिए करना है तो भी ಒನ್ ಕಂಪಾರ್ಟ್ಮೆಂಟ್ ಸಾಕು ನನಗೆ. ಸೊ ಇದು ಏನಕ್ಕೆ ಯೂಸ್ ಆಗ್ತದೆ? ये जो छोटे ये है कप से है मतलब ऐसे और छोटे ऐसे राउंड वाली बाटी वगैरह है तो वो भी रख सकते हैं. और इसमें भी बाटी वगैरह रख सकते हैं. और इसमें छोटी प्लेट भी ऐसे खड़ी कर सकते हैं. ಸ್ನೇಹಿತರೆ, ಲಿಲ್ಲಿ ನನಗಿಂತ ಎಕ್ಸೈಟ್ ಆಯ್ತು ಮಗನ. ಅದ್ರ ಗುಳಿಗಿದಾವ ಅಂತ ತಿಳ್ಕೊಬೇಡ. ಏನು ತಗೊಂಡ್ಬಂದು? ಐಶ್ವರ್ಯಗೆ ಏನೋ ಸ್ಪೆಷಲ್ ತಂದೆ ನಾನು. ನಾ ಪ್ರೆಗ್ನೆಂಟ್ ಇಲ್ಲ, ನನಗೆ ಹಿಂಗೆ ಮಾಡಬೇಡ್ರಿ. ಇನ್ನು ಪ್ರೆಗ್ನೆಂಟ್ ಆದಮೇಲೆ ಅಡುಗೆ ಮನ್ಯಾಗ ನಮಗೆ ಆಕಾಶ್ ಕುಕ್ಕಿಂಗ್ ಚಾನಲ್. ಆಮೇಲೆ ಮೋಸ್ಟ್ಲಿ ನನ್ನ ಪ್ರೆಗ್ನೆಂಟ್ ಇಲ್ದಂಗೆ ನೀವು 100 kg ಏರಿರಿ. ನಾ ಪ್ರೆಗ್ನೆಂಟ್ ಆದ್ಮೇಲೆ 150 kg ಆಗ್ತೇನೆ. ನನ್ನ ಹೆಸರಲ್ಲಿ ತಿನ್ನೋದು ಚಿಲ್ಲಿ ಆರಿಗಾನೋ ಆಯ್ತಪ್ಪ. ಅಂದ್ರೆ ಇದ್ರೆ ತೊಗೊಂಬಂದಿರಿ ಮುಗೀತು. ಆ್ಯಂಡ್ ಆಲಿವ್ ಆಯಿಲ್ ಮಯೋನೀಸ್. ಯಪ್ಪ, ನನಗದು ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಅನ್ನಿಸ್ದನ. ಆ್ಯಂಡ್ ರೋಸ್ಟೆಡ್ ಸೆಸಮೆ. ಅವ್ನು HR ಗೆ ಹೇಳ್ಬೇಕು ನಿಮ್ಮ ಸ್ಯಾಲ್ರಿ ಕಡಿಮೆ ಮಾಡಿಸ್ಬೇಕಂತ ಹೇಳಿ. ಆ್ಯಂಡ್ ದಿಸ್ ಈಸ್ 1000 ಐಲ್ಯಾಂಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, Caesar dressing. Sandwich. And for my love of my life, this is for you. ಥ್ಯಾಂಕ್ಸ್. ದಿಸ್ ಇಸ್ ಫಾರ್ ಯು ಅಂತ ಹೇಳಿ ಹರಿದಾಗೆಲ್ಲ ಒಂದು ಪೀಸ್ ಕೊಟ್ಟು ನನಗೆ. And Lily, this is for me. ಗುಡುಗಿ. ಸೊ ಸ್ನೇಹಿತರೆ, ಚಿಲ್ಲಿ ಆರೆಗಾನೋ ಆ್ಯಂಡ್ ಮಿಸ್ ಆಯ್ತು ಒಂದು ಐಟಮ್. ಚಿಲ್ಲಿ ಫ್ಲೇಕ್ಸ್ ಆರೆಗಾನೋದು ಒಂದು ಹಿಂಗೆ ಬಾಕ್ಸ್ ತೊಗೊಂಡಿದ್ದೆ ದೊಡ್ಡದು. ನನಗೆ ಹೆಂಗೆ ಗೊತ್ತಾಗ್ಬೇಕು? ಈಗ 850 ಬಿಲ್ ಅಂದವ. ಈಗ ಮತ್ತೆ ಹೋಗ್ಬೇಕು ನೋಡ. ಓ ಹೌದಲ್ಲ, ಅಲ್ಲೇ ಹೋಗೋದು. ಈಗ ಹೋಗ್ಬೋದು. 6 o'clock 7 o'clock ಬರೋಣ ಅಂತ. ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು 7:30 ಲೈವ್ ದರ್ಶನ ಮಾಡ್ಕೊಂತ ಕೂತಾಳ. ಆಲ್ರೈಟ್ ಸ್ನೇಹಿತರೆ, ಮಸ್ತ್ ಪಫ್ ತಿನ್ನೋಣ. ಪಫ್ ಸೊಗಸು ಒಂದು ಸ್ವಲ್ಪ, ಒಂದು ವೆಜ್ ಪಫ್, ಚಾ, ಇಲ್ಲಿ ದೃಶ್ಯಂ, ಇಲ್ಲೇ ನನ್ನ ವೈಫ್ ಐಶ್ವರ್ಯ, ಇಲ್ಲಿ ನಮ್ಮ ಲಿಲ್ಲಿ ಪುಟ್ ವಿಲ್ಲಿ ಕೋಟ್. ಇಲ್ಲಿ ಅವ್ರಿ ನೀವೆಲ್ಲ ಹೊಂಟ್ರಿ ಜುಟ್ಲ ಹಾಕೊಂಡು ಡಿಗಿ 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 ಅಂತ. ಲಿಲ್ಲಿ ಬಾ, ಇಲ್ಲೇ ಬಾ ಬಾ ಬಾ. ಕಮ್ಮಲಿಲ್ಲಿ ಕಮ್ಮಲಿಲ್ಲಿ ಕಮ್ ಕಮ್. ಭಾರಿ ಕ್ಯೂಟ್ ಕಾಣ್ತದೆ ಜುಟ್ಲ ಹಾಕೊಂಡಾಗ. ನೋವಿದೆ ಲಿಲ್ಲಿ. ಬಾಲಿಲ್ಲಿ ಬಾಲಿಲ್ಲಿ ಲಿಗಿ ಲಿಗಿ ಲಿಲ್ಲಿ. ಅಲ್ಲಿ ಜಿಗ್ಯಾಕೆ ಬರೋತ್ತ. ಬಾ 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 ಓಕೆ. ಆದಮೇಲೆ ವೈಟ್ ಕಾರ್ ತೊಗೊಂಡು ಎಲ್ಲ ಹೊರಗಡೆ ಹೊಂಟೇವಿ. ಎಲ್ಲಿ ಅಂತ ನಿಮಗೆ ಗೊತ್ತಾಗ್ತೈತಿ ಸ್ನೇಹಿತರೆ. ಹೀಟ್ರ್ ಹಚ್ಕೊಂಡು ಮಸ್ತ್ ಹೊರಗಡೆ ಹೊಂಟೇವಿ. ರೈಟ್. ಸೊ ಪಟ ಹೋಗೋಣ ಅಂತ. ಇನ್ನೂ ಒಂದು ಐತಂತ 3-4 ಕಿಲೋಮೀಟ್ರ್ ಹೋಗಿ ಮಸ್ತ್
ರೊಟ್ಟಿ ಪಲ್ಯ ವಾಡ್ದು ಬರೋಣ ಅಂತ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡು ಬರೋಣ ಅಂತ ಅವ ಅಲ್ಲಿ ಇದು ಆ್ಯಕ್ಚುಲಿ ರೆಸ್ಟೋರೆಂಟ್ ಹೆಸರು ದಾಬಾ ಅಂತ ಇಟ್ಟಾರ. ಬರೀ ಮಸ್ತ್ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಕ್ಲಾಸ್ ಊಟ ಮಾಡಕ್ಕೆ ಬಂದೇವಿ. ಆಫೀಸು ಅವು ಇವು ಅಂತ ಬೇಸರ ಆಗಿರ್ತೈತಿ. ಸೊ ಬರ್ರಿ ಊಟ ಮಾಡೋಣ ಅಂತ. ಇಲ್ಲಿ ಕಾಂಚಾಸ ದಾಬಾ ಅಂತೇಳಿ ಫೇಮಸ್ ಇತ್ತು ಕೊಡೋಣ. ನೀವು ಬಂದ್ರೆ ಟ್ರೈ ಮಾಡ್ಬೋದು. All right. Aishwarya is ordering, right? Soon you order, right? Else I'll eat and go, bye, right. Left, right. ನೀ ಹೆಂಗೆ ಪಪ್ಪಾಗೆ ಹೆಲ್ಪ್ ಮಾಡ್ತೀನಿ ನಾ ಬೀಂಗ್ ಇಂಜಿನಿಯರ್, ನೀ ಹೆಂಗೆ ಪಪ್ಪಾಗೆ ಹೆಲ್ಪ್ ಮಾಡ್ತೀನಿ ಅಂತಂದ ಕೇಳ್ದ. ಆಮೇಲೆ ನಾ ಅಂದೆ ಮೋಸ್ಟ್ಲಿ ಈಗ ಏನಾರು ಒಂದು ಆನ್ಸರ್ ಕೊಡ್ಬೇಕಿಲ್ಲ, ಕ್ಯಾಲ್ಕುಲೇಷನ್ ಒಳಗೆ ಹೆಲ್ಪ್ ಮಾಡ್ತೀನಿ ಅಂತಂದೆ. ಸೊ ಕ್ಯಾಲ್ಕುಲೇಷನ್ ಒಳಗೆ ಏನು ಹೆಲ್ಪ್ ಮಾಡ್ತೀನಿ ನೀನು ಅಂತಂದ. ಸೊ ಅವಾಗೇ ನಂದು KBITS ಪ್ರಾಜೆಕ್ಟ್ ಒಳಗೆ ಸೆಲೆಕ್ಟ್ ಆಗಿದ್ದೆ. ನಂದು ಐಡಿಯಾ ಅಂತೀರ ಏನಂದರೆ ಇದು IoT ಡಿವೈಸಸ್ ಹೊಲದಾಗೆಲ್ಲ ಹಾಕಿ, ಸೊ ಮನ್ಯಾಗ ಕುತ್ಕೊಂಡನ ಫೆನ್ಸಿಂಗ್ ಆಮೇಲೆ ಅವೆಲ್ಲ ಆಲ್ರೆಡಿ ಐಡಿಯಾ ಇದೆ. ನಾವೇನೋ ಒಂದು ಇಂಪ್ರೂವೈಸೇಷನ್ ಮಾಡಿದ್ವಿ ನಾವು ಅದಕ್ಕೆ. ಸೊ ಆ ಐಡಿಯಾ ನೆನಪಾತ್ ನನಗೆ. ಸೊ ನಾ ಇದೆಲ್ಲ ಮಾಡ್ಬೇಕಂತ ಮಾಡತ್ತೀನಿ ನಮ್ಮ ಡ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರೇ. ಆ್ಯಕ್ಚುಲಿ ನಾನು ಗಾರ್ಡನಿಂದ ಸ್ಟಾರ್ಟ್ ಮಾಡೋವಿದ್ದೆ, ಬಟ್ ಮರ್ತುಬಿಟ್ಟೆ. ಸೊ ಬರ್ರಿ ಐಶ್ವರ್ಯ ಏನು ಮಾಡತ್ತ ನೋಡು. ಒಂದು ಕಿಚನ್ದಾಗ ಇಲ್ಲಿ ಯಾಕೆ ಇಷ್ಟು ಒದ್ದಾಡತ್ತಿಲ್ಲಿ, ವಾಕಿಂಗ್ ಆಗೈತಿ, ಬ್ರೇಕ್ಫಾಸ್ಟ್ ಆಗೈತಿ, ಎಲ್ಲ ಆಗೈತಿ. ಇಲ್ಲಿ ನೋಡ್ರಿ ಮತ್ತು ಹಿಂಗೆ ಮಾಡ್ತಾರೆ. ಡೂಯಿಂಗ್ ಲೈಕ್ ದಿಸ್ ಲಿಲ್ಲಿ, ನೋ ಲಿಲ್ಲಿ, ನೋ ಲಿಲ್ಲವ್ವ ನೋ. ಬರ್ರಿ ಐಶ್ವರ್ಯ ಏನು ಮಾಡತ್ತ ನೋಡು. ಬಿಸಿ 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 ಉಲ್ಲುಚಿ ಮಾಡ್ತಾ ಇದ್ದಾಳ. ಅವಲಕ್ಕಿ ಪೋಹ ಅಂತಾರೆ ಹಿಂದಿನಾಗ. ಕೋಮಡೇಶ್ವರಿ ಯಾರಲ್ರಿ ಈಕೆ ಮಮ್ಮಿ ಸ್ಟೈಲ್. ಮಮ್ಮಿದು ನಮ್ಗೆ ಕೊಡೋಡು ಉಲುಚಿ ನೋಡ್ರಿ. ಫುಲ್ ಕೊಬ್ಬರಿ ಗಿಬ್ರಿ ಹಾಕಿ ಜೋರು ಮಾಡತ್ತಾಳ. ಫಸ್ಟ್ ಕ್ಲಾಸ್. ಈಗ ಎಷ್ಟಾಗೈತಿ? ವಾಕಿಂಗ್ ಆತು ನಮ್ದು. ವಾಕಿಂಗ್ ಅಲ್ಲ, ಬ್ರಿಸ್ಕ್ ವಾಕ್ ಅನ್ಬೋದು. 3 ಕಿಲೋಮೀಟ್ರ್ ಆಯ್ತು. ರೈಟ್. ಸೊ ಬಿಸಿ ಬಿಸಿ ಅವಲಕ್ಕಿ ಮಾಡಿ ಐಶ್ವರ್ಯ. ಆಮೇಲೆ ನಿನ್ನೆ ನೀವು ನೋಡಿದ್ರಿ ಅವು ಒಂದೆರಡು ಪೊಟ್ಯಾಟೊ ಚಿಪ್ಸು, ಒಂದು ಕುಕ್ಕಿ ತಂದಿದ್ದೆ. ಸೊ ಮಸ್ತ್ ತಿನ್ನೂಣಂತ ತಿಂದು ಎಂಜಾಯ್ ಮಾಡುವಂತಲ್ಲಿ. ಇಲ್ಲಿ ಎಲ್ಲ ಹೊಲಸಾಟಿ ಬಿಸಿಬಿಡತ್ತೆ. ಇಲ್ಲಿ ಸಾಕಾಗಿಬಿಟ್ಟತ್ತೆ ಇಲ್ಲಿ ನಿನ್ನ ಸಂಬಂಧ ನನಗೆ. कंटिन्यू उतना लेके जाता हूँ मैं. ಮಾಡೇನು ಮಾಡಿ ಕಿಚನ್ ರಿನೋವೇಷನ್. ಐ ಲೈಕ್ ಇಟ್, ಐ ಡೋಂಟ್ ಅವಾಯ್ಡ್ ಇಟ್. ಬಟ್ ಏನು ಮಾಡಿದ್ರಿ, ಟೈಮ್ ಸಿಗ್ತಾ ಇಲ್ಲ. ಬಟ್ ಫೈನಲಿ ಎಲ್ಲರೂ ಹೇಳಿ ತಲೆಯಾಗ ತುಂಬಿ ಅಣ್ಣ ಕಿಚನ್ ಧಿಕ್ಕಾರ ಅಂತಂದ್ರಿ. ಸೊ ಫೈನಲಿ ಕಿಚನ್ನು ರೆಡಿ ಆಗ್ತಾಯಿದೆ. ಇಲ್ಲಿ ಒಳಗೆ ಬೆಡ್ರೂಮ್ನಾಗ ಕೂತು ಊಟ ಮಾಡತ್ತೀನಿ. ಮೋಸ್ಟ್ಲಿ ಒಂದು 4-5 ದಿವಸ ಅದು ತೋಡ್ಕೊಡು ವರ್ಕ್ ಆಗೋ ಮಟ್ಟ ಇದೇ ಲಾಸ್ಟ್. ನಮ್ಮ ರೊಟ್ಟಿ ಊಟ ಹೊರಗೆ ಹೋಗ್ಬೇಕಾಗ್ತೈತಿ ಏನೋ ಅನ್ಕೊಳತ್ತೀನಿ. ನೋಡೋಣ ಏನೇನಾಗ್ತೈತಿ. ಮೆಣಸಿನ್ಕಾಯಿ, ಸಬ್ಬಸ್ಗಿ ಪಲ್ಯ, ಮೊಸರು, ರೊಟ್ಟಿಯು. ನೋಡ್ರಿ ನಮ್ದು ಅವಸ್ಥೆ ಫುಲ್ ಎಲ್ಲ. ಅದು ಏನೋ ವೇಸ್ಟ್ ಕಟ್ಟಿ ಕೊಟ್ಬಿಟ್ಟಿದ್ರಿ ಇವ್ರು. ಯಪ್ಪ ಒಡಿಶಿ ಮತ್ತು ಇದು ಎಲ್ಲ ಹೋಗ್ತಾವೆ ಇವು. ಆಕಾಶ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಾರೆ ನೀವು ಅನ್ಕೋತೇನೆ ನಾನು.
ಸೊ ಏನೇನೋ ಮಾಡ್ಸಾತೇವಿ ಧೂಳು. ಅಭಿ ರೂಮ್ ಸದ್ಯಕ್ಕೆ ಟೆಂಪ್ರರಿ ಅಡುಗೆ ಮನೆ ಆಗೈತಿ. ಅಡುಗೆ ಮಾಡಿ ಎಲ್ಲ ತಂದು ಇಲ್ಲಿ ಇಟ್ಟೇನಿ. ಇದು ರೂಮ್ ಭಯಂಕರ ಹರಿವಿ ಬಿಟ್ಟೇನ್ರಿ, ಏನು ಗೊತ್ತಾಗೋಲ್ತು ಎಲ್ಲಿ ಹಾಕ್ಲಿ ಅರಿವಿ ಅಂಥೇಳಿ. ಅದೇನೋ ಅಂತ ಸ್ನೇಹಿತರೆ, ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತ ನಿಮ್ಗೆ ಗೊತ್ತಾಗ್ತೈತಿ, ಬರ್ರಿ ನೋಡೂಣಂತ ಯಾಕೆ ಎಕ್ಸೈಟ್ ಆಗ್ಯಾನ ನಿಮ್ಮ ಅಣ್ಣ ಅಂತ. ಸ್ನೇಹಿತರೆ, ಇಲ್ಲಿ ದೇವ್ರ ಮನೆಗಳು ನೋಡ್ರಿ, ಎಷ್ಟು ಹೋಗ್ಕೊಂಡು ದೇವ್ರ ಮನೆಗಳದಾವ ಇಲ್ಲಿ. ಇವು ಯಾವ ಮಟ್ಟಿಗೆ ಇದು ಎಂಥ ಕಲ್ ಮಾರ್ಬಲ್ ಏನಂತಾರೆ ಇದಕ್ಕೆ, ಚಲೋ ಅದಾವಲ್ಲ. ಸೊ ಇಷ್ಟು ಹೋಗ್ಕೊಂಡು ವೆರೈಟಿನೇ ಅದಾವೆ. ಬಟ್ ನಮ್ದಂತರೂ ಇದಲ್ಲಿ ಬಿಡ್ರಿ, ನಾವು ಎಲ್ಲ ಉಡಾನದ್ದು ಮಾಡ್ಸತ್ತೀವಿ. ಸೊ ನಡಿ ಬೇರೆ ಶಾಪ್ ಹೋಗೋಣ. ಸೊ ಇಲ್ಲಿ ಕಿಚನ್ ಟೈಲ್ಸ್ ನೋಡಕ್ಕೆ ಬಂದೇವಿ. ಇಲ್ಲೆಲ್ಲ ದೊಡ್ಡ ಶಾಪ್ ಐತಿದೆ, ವೈಟ್ ಕಲರ್ನಾಗ ಹುಡುಕಾತ ನಾವು. ಸೊ ನೋಡೋಣ ಅಂತ. ನಾಟ್ ಎಕ್ಸಾಕ್ಟ್ಲಿ ದಿಸ್ ಬಟ್ ಸಮಥಿಂಗ್ ಸಿಮಿಲರ್. ಇಲ್ಲ ಐತೆ ನೋಡು, ದಿಸ್ ಈಸ್ ಫೈನ್ ನೋಡು, ಈ ಕಲರ್. ದ್ಯಾಟ್ ಈಸ್ ವಾಟ್ ಐ ಆಮ್ ಥಿಂಕಿಂಗ್. ಐ ಡೋಂಟ್ ನೋ, ಐ ಥಿಂಕ್ ದ್ಯಾಟ್ ವಿಲ್ ಲುಕ್ ರಿಚ್. ದೊಡ್ಡದೈತಿದ, ಅವ ಸೈಜ್ ಸಣ್ಣದಾವ, ಅವ ಬೇಕು ಆ್ಯಕ್ಚುಲಿ. ಇಷ್ಟು ದೊಡ್ಡ ಸೈಜ್ ಎಲ್ಲೈತೆ ನಮ್ಮ ಜಾಗ ಖರೆ. ಇದು ಚಲೋ ಅನ್ಸಾತ್ ನಾವು ಡಿಸೈನ್. ये सब बाथरूम टाइल्स ही है ना? ये बाथरूम में भी लगा सकते हैं, किचन में भी लगा किचन में भी है, फ्लोर के लिए है और ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಬೇಕು ಗೊತ್ತಾವತ್ತು, ನೀವೇ ಹೇಳ್ಬಿಟ್ರತ್ತ ಹೋಗ್ಲಿ. ನೋಡಿ ಬೇಸರಾಗೈತಿ. ಏನು ಸ್ವಲ್ಪ ಬ್ಯಾರೆ ತೋರಿಸ್ರಿಯಪ್ಪ ಅಂತಂದ್ರೆ. ಶವರ್ ಹಾಂ, ಕಿಚನ್ ಹಾಕಿ ಅಲ್ಲಿ ಜಳಕ ಮಾಡ್ಕೊಂತ ತೊಡೋಣ ಹೊರಡೋಗಿ. ಇದು ಮಸ್ತ್ ಕಾಣತ್ತಲ್ಲ ಇವೆಲ್ಲ. ನಂತರ ಹೆಚ್ಚು ಕಡಿಮೆ ಹಾಳಾಗೈತಿ. ಅದಕ್ಕೆ ನಾನು ಐಶ್ವರ್ಯ ಇಲ್ಲೇ ಪಾಂಡ ಮೊಮೋ ಪಾಂಡಕ್ಕೆ ಬಂದೇವಿ. ಎಷ್ಟು ಐಶ್ವರ್ಯ? ಎರಡು ತಿಂಗಳ 3 ತಿಂಗಳು ಆತಾನೆ ಇಲ್ಲಿ ಬಂದು. ಅಪ್ಪ ಬಡಿಸ್ಕೊಂಡು ಯವ್ವ. ಇದು ನಾವು ನೀರಿನ ಬಾಟ್ಲಿ ತೊಗೊಳೋದಾಗೈತೆ. ಇಡಿ ಸೊಕಾಶ್ ಬಾ, ನಾವಿರ್ತಾನೆ ಮುಂದೆ. ರೈಟ್ ಸ್ನೇಹಿತರೆ, ಮೊಮ್ಮ ಪಾಂಡ ತೆಗೇಶ್ವರ ಇದನ್ನ. ಸೊ ಇದ್ರೊಳಗೆ ಅಡಿಗೆ ಏನೇನೈತೆ ನೋಡೋಣಂತ. ರೈಟ್, ಸೊ ಬರ್ರಿ. ದಿಸ್ ಈಸ್ ವೆರಿ ಮಚ್ ಎಮ್ಮಿ ಕ್ರೆಮಿ. ಭಾಳ ದಿನ ಆದ್ಮೇಲೆ ತಿನ್ನೋದೆ. ಇದು ಪೆರಿ ಪೆರಿ, ಇದು ಪುರಿ ಪುರಿ, ಇದು ಕುರಿ ಕುರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಎಲ್ಲ ಒಡಕಾಗಿ ಎಲ್ಲ ಕಿಚನ್ ಎಲ್ಲ ಒಡೆದ ಹಿಡ್ದೈತೆ. ಸೊ ಅದ್ರ ಸಂಬಂಧ. ರೈಟ್ ಸ್ನೇಹಿತರೆ, ಯಮ್ಮಿ ಕ್ರೆಮಿ. ಓಹೋ, ಆಹಾ ಹಾ. ರೈಟ್, ಆಮೇಲೆ ಬರೀ ಇವತ್ತಿನ ಲಕ್ಕಿ ಕಮೆಂಟ್ ಯಾರ್ದಾರನ್ನು ನೋಡೋಣಂತ. RDJ ಅವರನ್ನ ಥರ ರಾಬಿನ್ ಲಿಕ್ವಿಡ್ ಬೀಚ್ ಸ್ವಲ್ಪ ಬೀಸಣಿಗೆಗೆ ಹಾಕಿ 5 ನಿಮಿಷ ಬಿಟ್ಟು ಉಜ್ಜಿ ಫುಲ್ ಕ್ಲೀನ್ ಆಗುತ್ತೆ. ಡೈಲಿ ಕ್ಲೀನ್ ಇಟ್ಟರೆ ಐಶು ಕಷ್ಟಪಡಬೇಕಾಗಿಲ್ಲ. ವೆರಿ ನೈಸ್, ಬೋತ್ ಆಫ್ ಯು ಗೈಸ್ ಲವ್. ಥ್ಯಾಂಕ್ ಯು ಸೋ ಮಚ್. ಅದೇನಾಗೈತೆ ಅಂದ್ರೆ ಅದು ಇಯರ್ಸ್ ಆಫ್ ಡರ್ಟ್ ರೀ. ಅದು ಒಂದು 4-5 ಇಯರ್ಸ್ ಇವ್ರದ್ದು ಫ್ರೆಂಡ್ಸ್ ಇದ್ರಲ್ರಿ ಬ್ಯಾಚುಲರ್ಸ್. ಸೊ ಅವರೆಲ್ಲರೂ ಫುಲ್ ಹೊಲಸು ಹಿಡಿಸಿ ಹೋಗ್ಬಿಟ್ಟಾರ. ಸೊ ಇನ್ನೂ ಆದರೂ ಅದ್ರದ್ದು ಮಾಡ್ಕೊತಾನೆ ಇದ್ದೀವಿ. ಇರಲಿ, ರಿನಿವೇಷನ್ ಸ್ಟಾರ್ಟ್ ಆಗದ ರೀ. ಸೊ ನೋಡೋಣಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನೆಕ್ಸ್ಟ್ ಲಕ್ಕಿ ಕಮೆಂಟ್ ಬಂದು MH ಅನ್ನೋ ಥರ. ಐಶ್ವರ್ಯ ಈಸ್ ಸೋ ಮೆಚ್ಯೂರ್. ಲಕ್ಕಿ ಕಮೆಂಟ್ಗೆ ಆನ್ಸರ್ ಬೆಸ್ಟ್ ಇತ್ತು ಮತ್ತು ಇನ್ಸ್ಪೈರಿಂಗ್ ಇತ್ತು. ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು ಸೋ ಮಚ್. ಸೊ ಯೂಸ್ಫುಲ್ ಆದರೆ ಯೂಸ್ಫುಲ್ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಆ್ಯಂಡ್ ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಇಷ್ಟ ಆಗತ್ತೈತಿ ಅಂತ ಅಂದ್ಕೊಂಡೆ ನಾನು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾಳೆ ಸಿಗ್ತೀನಿ ಮತ್ತೆ. ಬಾಯ್.